ಗಾಡಿ ಕಾಟಾ ಮಾಡಿಸ್ಕೊಂಡ್ಬಂದು ಕಾಟಾದ ಬಿಲ್ ಆಫೀಸ್ನಾಗ ಕೊಟ್ಟು ಬಂದ್ವಿ. ಇಲ್ಲಿ ಬಂದು ಮತ್ತೆ ಸೀಲ ಇದು ಗರಗ್ ರೋಡ್ ಟರ್ನ್ ಮಾಡಿ ನಿಲ್ಸೀನಿ. ನಾವು ಸೌದತ್ತಿ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಅಣ್ಣ ಅವನೇ ಅಣ್ಣ ನಾನು ಲಾಸ್ಟ್ ಟ್ರಿಪ್ಪು ಕೇರಳ ಖಾಲಿ ಮಾಡು ಡೈರೆಕ್ಟ್ ಅಲ್ಲಿಂದ ಊರಿಗೆ ಬಂದಿದ್ದೆ ನಾನು. ಇವತ್ತು ಗಾಡಿ ಎತ್ಕೊಂಡು ಹೊಂಟೀನಿ. ಟೈಮ್ ಒಂದು 5:30 ಆಗೈತಿ. ನಾಳೆಗೆ ಲೋಡ್ ಅಂತ ಸೋಮವಾರಕ್ಕೆ. ಲೆಫ್ಟ್ ಟರ್ನ್ ಮಾಡ್ಕೊಂಡು ಹೋಗ್ಬೇಕ್ರಿ ನಾವು ತಡ್ಸೋಕ್ಕೆ. ತಡ್ಸ ಪಾಸ್ ಮಾಡ್ಕೊಂಬಂದೆ. ಇವಾಗ ರೈಟಿಗೆ ಕಾಣೋದಿದ್ದು ಗಾಯತ್ರಿ ಮಠ. ಇಲ್ಲಿಂದ 2 ಕಿಲೋಮೀಟ್ರ್ ಹುಬ್ಳಿ ಬೆಂಗಳೂರು ಹೈವೇ ಸಿಗುತ್ತೆ ನಮಗೆ. ಅಲ್ಲಿಂದ ಸೀದಾ ಹುಬ್ಳಿಯಿಂದ ಧಾರವಾಡ ಹೋಗ್ಬೇಕು. ಏನು ಲೆಫ್ಟ್ ಸೈಡ್ ಕಾಣ್ತದಲ್ಲ ಇದು ಯಾರಲ್ಲಿ ಕಟ್ಸಿರುವಂಥ ದೇವಸ್ಥಾನ ನೋಡ್ರಿ. ಇದು ಪ್ಲೇಸ್ ಒಂದು ಪಾಲಿಕೊಪ್ಪ. ನಾವು ಇಲ್ಲಿಂದ ಹರ್ಷ ಶುಗರ್ ಹೋಗ್ಬೇಕು ಸೌದತ್ತಿ ಹತ್ರ. ಲೋಡಿಂಗ್ ಎಷ್ಟು ಗಾಡಿ ಅದಾವಂತ ಇನ್ನೂ ಏನು ಗೊತ್ತಿಲ್ಲ ನನಗೂ. ಯಾವ ಡ್ರೈವರು ಫೋನ್ ಮಾಡಿಲ್ಲ. ರಜಾ ಮಾಡಿದ್ದಲ್ಲ, ಹಾಗಾಗಿ ಯಾರು ಅಷ್ಟೊಂದು ಕಾಂಟ್ಯಾಕ್ಟ್ ಒಳಗಿಲ್ಲ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಒಂದೇ ಗಾಡಿ ಅಂತ ಏನು ಲೋಡಿಂಗ್ ಇರೋಲ್ಲ, ಗಾಡಿಗಳು ಇರ್ತಾವೆ. ಮುಂದೆ ಯಾವ್ದಾರ ಗಾಡಿ ಸಿಕ್ಕರೆ ಒಟ್ಟಿಗೆ ಹೋಗಕ್ಕೆ ಬರ್ತೈತಿ. ನೋಡೋಣ ಯಾವ್ದಾರ ಗಾಡಿ ಸಿಗುತ್ತಾ. ಹಿಂಗ್ಯಾರು ಸಿಗ್ಲಿಲ್ಲಪ್ಪ ಅಂದ್ರೆ ಆರಾಮಾಗಿ ಹೋಗ್ಬೋದು. ಏನು ಸೌದತ್ತಿ ಏನು ದೂರಿಲ್ಲ. ಆರಾಮಾಗಿ ಇವತ್ತು ಹೋಗಿ ಅಲ್ಲೇ ರೆಸ್ಟ್ ಮಾಡಿದ್ರಾಗುತ್ತಾ. ನಾಳೆಗೆ ಲೋಡು. ಏನು ಲೆಫ್ಟ್ ಸೈಡ್ ಕಾಣುತ್ತಲ್ಲ ಇದು VRL ಆಫೀಸ್ ನೋಡ್ರಿ. ಇದು ನಾವು ಬಂದಿದ್ದು ಹುಬ್ಳಿ ಬೈಪಾಸ್ ರಿಂಗ್ ರೋಡ್. ಲೆಫ್ಟಿಗೆ ಹೋದ್ರೆ ಕಾರವಾರ ಹೋಗುತ್ತೆ, ರೈಟಿಗೆ ಹೋದ್ರೆ ಹೊಸಪೇಟೆ ಹೋಗ್ಬೋದು. ನಾವು ಸೀದಾ ಮುಂದೆ ಹೋಗುವ ಹುಬ್ಳಿ ಧಾರವಾಡ ಹೋಗ್ಬೇಕು. ನಾವು ಹುಬ್ಳಿ ಗಬ್ಬೂರ್ ಹತ್ರ ಬಂದೇವಿ. ಈಗ ಸಿಂಗಲ್ ರೋಡ್ಗೆ ಎಂಟ್ರಿ ಆಗೇವಿ. ಹುಬ್ಳಿ ಧಾರವಾಡ ಸಿಂಗಲ್ ರೋಡ್. ಇದು ಗರಗ್ ರೋಡ್ ಟರ್ನ್ ಮಾಡಿ ನಿಲ್ಸೀನಿ. ನಾವು ಸೌದತ್ತಿ ಹರ್ಷ ಶುಗರ್ಗೆ ಹೋಗ್ಬೇಕಿತ್ತು. ಧಾರವಾಡ ಮೇಲೆ ಹೋಗೋಕೆ ಈಗ ನೋ ಎಂಟ್ರಿ ಇರ್ತೈತಿ. ರಾತ್ರಿ 10 ಗಂಟೆ ಮಟ್ಟ ನೋ ಎಂಟ್ರಿ ಇರ್ತೈತಿ. ಆದ ಕಾರಣ ನಾವು ಇಲ್ಲಿ ಗರಗ ಆಮೇಲೆ ಬೈಲಹೊಂಗಲ್ ಮೇಲೆ ಅಷ್ಟು ಹೋಗ್ಬೇಕಂತೇಳಿ ಗರಗ್ ರೋಡಿಗೆ ಟರ್ನ್ ಮಾಡಿ ನಿಲ್ಸೀನಿ. ಸಿಂಗಲ್ ರೋಡ್ ಪಾಸ್ ಮಾಡ್ಬೇಕಂದ್ರೆ ಬರೋಬ್ಬರಿ 1 ತಾಸು ಟೈಮ್ ಹಿಡ್ದೈತಿ. ಇವತ್ತು ಒಳ್ಳೆ ಪೀಕ್ ಅವರ್ಸ್ ಒಳಗೆ ಬಂದೆ ನಾನು. ಟ್ರಾಫಿಕ್ ಭಾಳ ಇತ್ತು. ಇಲ್ಲೇ ನಮ್ಮ ಹಿಂದಿನ ಗಾಡಿ ಡ್ರೈವರ್ ಒಬ್ಬರು ಬರ್ತಾರಂತ. ಅವ್ರದ್ದು ಹರ್ಷ ಶುಗರ ಹೇಳ್ಯಾರ. ಅವ್ರು ಬಂದ್ರಂದ್ರೆ ಇಲ್ಲೇ ಒಂದು ಟೀ ಅಂಗಡಿ ಅದಾವು. ಟೀ ಕುಡ್ಕೊಂಡು ಇಲ್ಲಿಂದ ಮೂವ್ ಮಾಡೋಣ. ಫೈನಲಿ ನಮ್ಮದು ಇನ್ನೊಂದು ಗಾಡಿ ಬಂತು. ಇವಾಗ ಇಲ್ಲೇ ಟೀ ಕುಡ್ಕೊಂಡು ಇಲ್ಲಿಂದ ಮೂವ್ ಮಾಡ್ತೇವೆ. ಅವ್ರು ಅಲ್ಲೇ ವೇಟ್ ಮಾಡಿದ್ರು ಇಷ್ಟ ತನಕ. 4 ಗಂಟೆಗೆ ಬಂದಾರಂತವ್ರು. ನೋ ಎಂಟ್ರಿ ಇರೋ ಕಾರಣ ಅಲ್ಲೇ ವೇಟ್ ಮಾಡ್ಯಾರ ಅವರು. ನಾ ಈ ಕಡೆಯಿಂದ ಶೋಗನ್ ಬರ್ರಿ ಅಂತೇಳಿ ಫೋನ್ ಹಚ್ಚಿದಾಗ ಇವಾಗ ಬಂದಾರವ್ರು ಈ ಕಡೆ. ಬರ್ರಿ ಇವಾಗ ಅವ್ರನ್ನ ಕರ್ಕೊಂಡೋಗಿ ಟೀ ಕುಡ್ಕೊಂಬರೋಣ ಪಟ್ಟಣ. ಇಲ್ಲಿಂದ ಟೀ ಕುಡ್ಕೊಂಬಂದು ಗಾಡಿ ಮೂವ್ ಮಾಡ್ತೇವೆ. ಇಲ್ಲಿಂದ ಒಂದು 43 ಕಿಲೋಮೀಟ್ರ್ ಅಷ್ಟೇ ಇರೋದು ಫ್ಯಾಕ್ಟ್ರಿ. ಅಲ್ಲಿಂದ ಟೀ ಕುಡ್ಕೊಂಡು ಸೀದಾ ಬೈಲಹೊಂಗಲ್ದಾಗ ಮೆಡಿಕಲ್ ಸ್ಟಾಪ್ ಮಾಡೇವಿ. ಇದು 500 ಬರ್ತೈತಿ ಆ್ಯಕ್ಚುಲಿ. ನಿಮ್ಗೆ 250 ಕೊಟ್ಟಿದ್ದೇನೆ. ಇದನ್ನು 250 mg ಕೊಟ್ಟಿದ್ದೇನೆ. ಇದು ಹೊಡೆದು ಕಡಿಮೆ ಆಗೋದು ಅದು ಕ್ಯಾಲ್ಸಿಯಂ. ಹಂಗೆ ನಿಮ್ಮ ಕಡಿಮೆ ಮಣ್ಸಾಕೈತಿ ಅಂತಂದ್ರೆ ಹೆಂಗೆ ಇಲ್ಲೇ ಅಡ್ಡಾಡ್ತಿರ್ತಾರೆ. ಓದ್ಬಿಡ್ರಿ ಒಂದು 15 ದಿನ ತೊಗೊಂಡ್ಬಿಡ್ರಿ. 15 ದಿನದ ಕಡಿಮೆ ಆಕ್ಕದ ಕೋರ್ಸ್ ಮಾಡೋದು. ಈಗ 6 ತೊಗೊಂಡು ನೋಡಿ ಆಗುತ್ತಾಗತ್ತಾ. ಅಲ್ಲಿಂದ ಮೆಡಿಕಲ್ ಶಾಪ್ಗೆ ಹೋಗಿ ಗುಳಿಗೆ ತೊಗೊಂಡು ಈಗ ಹೊಂಟೇವ್ರಿ. ಇನ್ನೊಂದು 20 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ಸೌದತ್ತಿ ಹರ್ಷ ಶುಗರ್. ಇದು ಬೈಲಹೊಂಗಲ್ ಊರಿದೆ. ಅದು ಗಾಡಿ ನಮ್ಮ ಹಿಂದಿಂದ ಬರತೈತಿ. ಡೀಸೆಲ್ ಒಂದು ಖಾಲಿ ಆಗೈತಿ. ಡೀಸೆಲ್ ಒಂದು ಹಾಕೋಬೇಕು, ನೋಡ್ಬೇಕು. ಇವತ್ತು ಹಾಕೋದಾದ್ರೆ ಈಗ ಹಾಕ್ಕೊಂತೀನಿ. ಇಲ್ಲಪ್ಪ ಅಂದ್ರೆ ನಾಳೆ ಗಾಡಿ ಲೋಡ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಫ್ಯಾಕ್ಟ್ರಿ 20 ಕಿಲೋಮೀಟ್ರ್ ಐತಿ. ಆರಾಮ್ ಹೋಗುತ್ತೆ ಗಾಡಿ ಅಂತಂದ್ರೆ ಇಲ್ಲ. ನೋಡೋಣ ಡೀಸೆಲ್ ಸಿಕ್ಕರೆ ಬಂಕ್ ಯಾವ್ದು ಸಿಕ್ಕರೆ ಹಾಕ್ಕೊಂಡು ಹೋಗೋದು ಬೆಸ್ಟ್. ಸಿಗಲಿಲ್ಲ ಅಂದ್ರೆ ಹಂಗೆ ಹೋಗಿ ಲೋಡ್ ಮಾಡ್ಕೊಂಡು ನಾಳೆಗೆ ಲೋಡ್ ಗಾಡಿಗೆ ಡೀಸೆಲ್ ಹಾಕ್ಕೊಂಡು ಹೋಗಕ್ಕೆ ಬರ್ತೈತಿ. ಫೈನಲಿ ಫ್ಯಾಕ್ಟ್ರಿ ಹತ್ರ ಬಂದೇವಿ. ಇನ್ನೊಂದು 1 ಕಿಲೋಮೀಟ್ರಿಗೆ ಹೋಗಿ ಟರ್ನ್ ಮಾಡ್ಬೇಕು ರೈಟಿಗೆ. ಗ್ಲಾಸ್ ಅಂಕ್ರಿ ಏನು ಕ್ಲೀನ್ ಮಾಡಿಲ್ಲ. ನಿನ್ನೆ ಊರಿಗೆ ಹೋಗಿದ್ದೆ ನಾನು. 2 ದಿನ ಆಯ್ತು. ಇಲ್ಲಿ ಕಾಣ್ತದೆ ನೋಡ್ರಿ, ಅದೇ ಫ್ಯಾಕ್ಟ್ರಿ. ಲೈಟ್ ಏನು ಕಾಣ್ತಾವಲ್ಲ ಅದೇ ಫ್ಯಾಕ್ಟ್ರಿ. ಗಾಡಿ ಗ್ಲಾಸ್ ಒಂದು ಕ್ಲೀನ್ ಮಾಡಬೇಕಿತ್ತು. ಏನು ಕ್ಲೀನ್ ಮಾಡಲಿಲ್ಲ, ಹಾಗೆ ಬಂದೆ. ಇಲ್ಲೇ ಟರ್ನ್ ಮಾಡ್ಬೇಕು ನಾವು. Turn right onto Harsha Sugar Factory Road. Sugar Factory Road. Continue on Harsha Sugar Factory Road for 2 kilometers. ಸುಮಾರು ಒಂದು 8 ತಿಂಗಳಾಗಿರ್ಬೇಕು ನಾ ಇಲ್ಲಿ ಬಂದು ಫ್ಯಾಕ್ಟ್ರಿಗೆ ಬಂದು. ಮೊದಲೆಲ್ಲ ಇಲ್ಲಿ ಲೋಡ್ ಮಾಡೇನಿ. ನಾಳೆ ನಾವು ಹೋಗೋದು ಹಂಗೆ ಸೀದಾ ಹೋದ್ರೆ ಹಂಗೆ ಸೌದತ್ತಿ ಹೋಗಿತ್ತದ. ನಾವು ಇಲ್ಲೇ ಬೈಲಹೊಂಗಲ್ ಮೇಲೆ ಬಂದಿದ್ವಿ. ಇಲ್ಲೇ ಲೆಫ್ಟ್ ಹೊಡ್ಕೊಂಡ್ವಿ. ಅತ್ಲಾಂದ ಬಂದಿದ್ರೆ ಇತ್ಲಾಂದ ಬಂದಿಲ್ಲ ರೈಟ್ ಹೊಡ್ಕೊಂಡ್ವಿ. ಆ ಕಡೆಯಿಂದ ಬಂದರೆ ಲೆಫ್ಟ್ ಹೊಡಿಬೇಕಿತ್ತು.
ನಾಳೆಗೆ ಹೋಗೋದು ಸವದತ್ತಿ ಮೇಲೆ ಹೋಗ್ಬೇಕು ರೂಟ್ ಲೋಡ್ ಗಾಡಿ ಬಿಲ್ನ ರೂಟ್ ಮೆನ್ಷನ್ ಮಾಡಿರ್ತಾರೆ ಅವರು ಅದ್ರ ರೂಟಿನ ಪ್ರಕಾರ ಹೋಗ್ಬೇಕು ನಾವು. ಆಯ್ತು ಇನ್ನೇನು ಟೈಮ್ 9:10 ಗಂಟೆ ಹಾಕಿ ಬಂದತಿ. ಫ್ಯಾಕ್ಟ್ರಿ ಕಡೆ ಗಾಡಿ ಹಚ್ಚಿ ಆರಾಮ್ ಊಟ ಮಾಡಿ ಇವತ್ತೇನು ರೆಸ್ಟ್ ಮಾಡ್ದು. ನಾಳೆ ಬೆಳಗ್ಗೆ ಒಂದು 10 ಗಂಟೆ ಸುಮಾರು ಲೋಡಿಂಗ್ ತೊಗೊತಾರೆ ಅವರು. 6 ಗಾಡಿ ಲೋಡಿಂಗ್ ಏನೋ ಅದಾವ ಅಂದಾರಪ್ಪ ನಮ್ಮ ಹಿಂದಿನ ಗಾಡಿ ಡ್ರೈವರ್. ನೋಡ್ಬೇಕು ಒಟ್ಟಿಗೆ 6 ಗಾಡಿ ಲೋಡಿಂಗ್ ಆದ್ರೆ ಒಟ್ಟಿಗೆ ಹೋಗ್ತೀವಿ. ಬೆಳಗ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಗಾಡಿ ಬರ್ತಾವೇನ. ಈ ಕಬ್ಬಿನ ಸೀಸನ್ದಾಂಕ್ರಿಗೆ ಗಾಡಿ ಹೊಡೆಯೋದು ಭಾಳ ಕಷ್ಟಪ್ಪ. ಕಬ್ಬಿನ ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡಿ ಸಾಕಾಗತ್ತೆ ನಮ್ಮ ಅಂಕ್ರಿ ಇತ್ಲಾಗ ಬೈಲ್ಸೀಮಿ ಕಡೆ ಬಂದ್ರೆ. ಗಾಡಿ ಪಾರ್ಕಿಂಗ್ ಹಾಕತ್ತೀವಿ ಫ್ಯಾಕ್ಟ್ರಿ ಒಳಗೆ. ಬರ್ಲಿ ಅಲ್ಲಿಂದ ಇರ್ಲಿ ಇಲ್ಲಿ ಬಿಡ್ರಿ. ಡೋರ್ ತೆಗಕ್ಕೆ ಬರತ್ತೆ ಸಾಕು. ಈಗ ನೋಡ್ರಿಪ್ಪ ಹರ್ಷ ಶುಗರ್ ನಮ್ಮ ಗಾಡಿ ಇದೆ, ಇವ್ರ ಗಾಡಿ ಇದೆ. ಮಾರ್ನಿಂಗ್ ಎಲ್ಲರಿಗೂ ಇವಾಗ ಬೆಳಗ್ಗೆ ಎದ್ದೇವಿ. ನಿನ್ನೆ ಬಂದು ಇಲ್ಲೇ ಊಟ ಮಾಡಿ ಮಕ್ಕೊಂಡಿದ್ವಿ. ಇವಾಗ ಸೆಕ್ಯೂರಿಟಿ ಬಂದು ಎಬ್ಸಿದ್ದಾನೆ. ಕಾಟ ಮಾಡಿಸ್ಬೇಕೀಗ. ಕಾಟ ಮಾಡಿಸಿ ಗಾಡಿ ಲೋಡಿಂಗ್ ಹೋಗ್ಬೇಕು. ಗಾಡಿ ಕಾಟ ಮಾಡ್ಸಾತೀವ್ರಿ. ಇದು ಬೇರೆ ಗಾಡಿ ಮತ್ತೊಂದು ಗಾಡಿ ಬಂದತ್ತಿದೆ. ಈ ಲೋಡಿಂಗ್ ಪಾಯಿಂಟ್ಗೆ ಹಚ್ಚೀನಿ. ಗಾಡಿ ಲೋಡ್ ಆಗತ್ತೈತಿ. ನಾವು ನಾಷ್ಟ ಮಾಡ್ಕೊಂಡು ಹೋಗ್ಬೇಕೀಗ. ನಾಷ್ಟ ಮಾಡ್ಕೊಂಡು ಹೋಗುತ್ತಾನಂದ್ರೆ ಲೋಡ್ ಆಕತಿ ಗಾಡಿ. ನಮ್ಮ ಗಾಡಿದೊಂದು ಸೆಕೆಂಡ್ ಫ್ರಂಟ್ ಏರ್ ಖಾಲಿಗಿತ್ತು. ಏರ್ ಹಾಕ್ಸಕ್ಕೆ ಬಂದೀವಿ. ಅಲ್ಲಿಂದ ಹವಾ ಹಾಕ್ಕೊಂಡು ಈಗ ಲೋಡ್ ಗಾಡಿ ಕಾಟ ಮಾಡ್ಸಕ್ಕೆ ಬಂದೀವಿ. ಕಾಟ ಮಾಡ್ಸ್ಕೊಂಡು ಹೋಗಿ ಮತ್ತು ಅಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸ್ಟಾಪ್ ಮಾಡ್ಬೇಕು. ಸಾಯಂಕಾಲ ಬಿಲ್ ಬರೋತನ ಆ ಗಾಡಿ ತೆಗಿತಾರೆ. ಈಗ ಅಲ್ಲಿ ನಾವು ಕಾಟ ಮಾಡ್ಬೇಕೀಗ. ನಮ್ಮ ಗಾಡಿದಿಂಕ್ರಿ ಎಲ್ಲ ಕಾಟ ಮಾಡಿಸ್ಕೊಂಬಂದು ಇಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ತರಬೇವಿ. ಉಳ್ಕೋದು ಗಾಡಿನೂ ಬಂದಾವು. ನೋಡ್ತಿರ್ಬೋದು ನಿಮಗೆ ಹಿಂಗೆ ಕಾಣಿಸುತ್ತೆ ಗಾಡಿ ಬಾಳೆ ಹಚ್ಚವು. ಟೋಟಲ್ ಒಂದು 6 ಗಾಡಿ ಅನ್ಸುತ್ತಪ್ಪ ಇವತ್ತು ಲೋಡಿಂಗ. ಎಲ್ಲಿ ಆಗ್ತಾವೆ ನೋಡ್ಬೇಕು. ಬಿಲ್ ಒಂದ್ಮೇಲೆ ಹೇಳ್ತಾನೆ ನಾನು ಎಲ್ಲಿ ಆಗ್ತಾವೆ ಅಂತೇಳಿ. ಕಾಟ ಮಾಡಿಸ್ಕೊಂಬಂದು ಕಾಟಾದ ಬಿಲ್ ಆಫೀಸ್ನಾಗ ಕೊಟ್ಟು ಬಂದ್ವಿ. ಇಲ್ಲಿ ಬಂದು ಮತ್ತೆ ಸೀಲ್ ಹಾಕಿದ್ವಿ. ಈಗ ಆಯ್ತು ನಮ್ಮ ಸೀಲ್ ಹಾಕಿದ್ರೆ ಕೆಲಸ ಮುಗಿತು. ಇನ್ನು ಮ್ಯಾಲೆ ಒಂದು ಸೀಲ್ ಹಾಕೋಬೇಕು. ಇಲ್ಲೆಲ್ಲ ಹಾಕ್ಕೊಂಡು ಗಾಡಿ ಮೂವ್ ಮಾಡ್ಕೊಂಡು ಬಂದವ್ರಿ. ಈ ಗಾಡಿದು ಪಂಚರ್ ಆಗೈತಿ ಲಿಫ್ಟ್ ಎಕ್ಸೆಲ್ಲ. ಹಂಗೆ ಇಲ್ಲಿ ಪಂಚರ್ ತೆಗಿಯಾಕ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರತ್ತಂತ ಬಂದೇವಿ. ಇನ್ಶೂರ್ ಶಾಪ್ ಅಂಕ್ರಿ ಇಲ್ಲೇ ಕಂಪ್ನಿ ಒಳಗೆ ಐತಿ. ಅದೇನೇನು ತೊಂದರೆ ಇಲ್ಲ. ಇಲ್ಲೇ ಪಂಚರ್ ತೆಗಿಯಾಕ್ಬಿಟ್ಟು ಊಟ ಮಾಡಿ ಬರ್ಬೇಕು ಈಗ ಹೋಗಿ. ನೋಡೋಣ ಟೂ ಹೆಂಗೆ ಐತೆ ನೋಡೋದು. ಟೈರ್ಗಿಂತ ಅದು ದೊಡ್ಡದೈತಿ. ಇಲ್ಲಿ ಪಂಚರ್ ತೆಗಿಯಾಕ್ಬಿಟ್ಟು ಅಲ್ಲಿಂದ ಪಂಚರ್ ತೆಗ್ಸಕ್ಬಿಟ್ಟು ಅಲ್ಲೇ ಊಟ ಮಾಡಕ್ಕೆ ಹೋಗಿದ್ವಿ. ಊಟ ಮಾಡ್ಕೊಂಬಂದ್ವಿ. ಈಗ ಗಾಡಿ ಮತ್ತು ತಿರ್ಗಾ ಲೋಡಿಂಗ್ ಪಾಯಿಂಟ್ ಹತ್ರ ತಂದು ಹಚ್ಚೇವಿ. ಈಗ ಒಂದು ಸಾಯಂಕಾಲ ಬಿಲ್ ಬರೋದು. ಅಲ್ಲಿ ತನಕ ಒಂದು 2-3 ತಾಸು ಮಕ್ಕೋಬೇಕು. ಮತ್ತು ನೈಟ್ ಪೂರ ಗಾಡಿ ಹೊಡಿಬೇಕಲ್ಲ. ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.